ಹಲೋ, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ನನ್ನ ಸಿಸ್ಟರ್ ಬೇಬಿ ಶವರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಏನೂ ಶಾಪಿಂಗ್ ಮಾಡಿಲ್ಲ. ಟೈಮ್ ಆಲ್ಮೋಸ್ಟ್ ಒಂದು 3 o'clock ಮೇಲಾಗಿದೆ. ಇವಾಗ ಶಾಪಿಂಗ್ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ. ಔಟ್ಫಿಟ್ ತೊಗೋಬೇಕು ಮತ್ತು ಡೆಕೋರೇಷನ್ ಐಟಮ್ಸ್ ಎಲ್ಲ ಏನೂ ಇಲ್ಲ, ಎಲ್ಲ ಪರ್ಚೇಸ್ ಮಾಡ್ಕೊಂಬರ್ಬೇಕು. ಆ್ಯಂಡ್ ಜೊತೆನಲ್ಲೇ ಒಂದು ಡ್ರಾಯಿಂಗ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ನೀವು ನೋಡಿದ್ದೀರಲ್ಲ ಜೆಂಡರ್ ಅವ್ರಿಗೆ ಯಾವ ರೀತಿ ಪ್ರಿಡಿಕ್ಷನ್ ಮಾಡ್ತಾರಲ್ಲ, ಜೆಂಡರ್ ಪ್ರಿಡಿಕ್ಷನ್, ಅದಕ್ಕೆ ಒಂದು ಪೇಂಟ್ ಮಾಡಿಸೋಣ ಅಂತ. ನನ್ನ ಮನೆ ಪಕ್ಕದಲ್ಲೇ ಒಂದು ಹುಡುಗಿ ಪೇಂಟ್ ತುಂಬ ಚೆನ್ನಾಗಿ ಮಾಡ್ತಾಳೆ, ಅವಳ ಹತ್ರನೇ ಮಾಡ್ಸೋಣ ಅಂತ. ಅದಕ್ಕೂ ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗಬೇಕು. ನೋಡೋಣ ಯಾವ ಥರ ಔಟ್ಫಿಟ್ ಸಿಗುತ್ತೆ ಏನು ಅಂತ. ನಾನು ಔಟ್ಫಿಟ್ಸ್ ತೊಗೊಂಡಿಲ್ಲ, ಶಿಯಾನ್ ಒಬ್ಬಂದೇ ಔಟ್ಫಿಟ್ಸ್ ರೆಡಿ ಇರೋದು. ಸೊ ಎಲ್ಲರೂ ಔಟ್ಫಿಟ್ಸ್ ತೊಗೋಬೇಕು. ಔಟ್ಫಿಟ್ಸ್ ತೊಗೊಂಡು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಟೈಮು. ಬನ್ನಿ ಯಾವ ರೀತಿ ಶಾಪಿಂಗ್ ಮಾಡ್ತೀನಿ ಅಂತ ನೀವೇ ನೋಡಿ. ಬೇಬಿ ಶವರ್ ಅಂತ ಅಂದರೆ ಅವಳದು ಟ್ರೆಡಿಷ್ನಲ್ ಬೇಬಿ ಶವರ್ ಆಗಿದೆ. ಈಗಿನ ಟ್ರೆಂಡಲ್ಲಿರುವಂಥ ವೆಸ್ಟರ್ನ್ ಟೈಪ್ ಬೇಬಿ ಶವರ್ ಮಾಡೋಣ ಅಂತ. ಅವಳ ಫ್ರೆಂಡ್ಸ್, ಅವಳಿಗೆ ತುಂಬ ಕಮ್ಮಿ ಫ್ರೆಂಡ್ಸ್ ಅನ್ನೋದು. ಅವಳ ಕ್ಲೋಸೆಸ್ಟ್ ಗ್ರೂಪ್ಸ್ ಏನಿದ್ರೆ ಅವ್ರನ್ನ ಮಾತ್ರ ಇನ್ವೈಟ್ ಮಾಡಿದರೆ. ಆ್ಯಂಡ್ ಆ್ಯಸ್ ಯೂಶುವಲ್ ನನ್ನ ಗ್ರೂಪು ಬರೀ ಫ್ರೆಂಡ್ಸ್ ಮಾತ್ರ ಇನ್ವೈಟ್ ಮಾಡಿದ್ವಿ, ನೋ ಫ್ಯಾಮಿಲಿ ಇನ್ಕ್ಲೂಡೆಡ್, ಓನ್ಲಿ ಫ್ರೆಂಡ್ಸ್ ಅಷ್ಟೇ. ನಾಳೆ ಅಂತೂ ಫುಲ್ ಫನ್ ಇರುತ್ತೆ ಅನಿಸುತ್ತೆ. ನಾವೇ ಪ್ರಿಪ್ರೇಷನ್ ಮಾಡೋಣ ಅಂತ. ಡೆಕೋರೇಷನ್ ಯಾರಿಗೂ ಕೂಡ ಹೇಳ್ತಾ ಇಲ್ಲ, ನಾವೇ ಪ್ರಿಪೇರ್ ಮಾಡ್ತೀವಿ. ನಂದು ಬೇಬಿ ಶವರಲ್ಲೂ ಕೂಡ ಸೇಮ್ ಹಾಗೆ ಆಗಿತ್ತು, ನಾವೇ ಮಾಡ್ಕೊಂಡಿದ್ದೇವೆಲ್ಲ. ಸೊ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ನಾವೇ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಜಾಸ್ತಿ. ಸೊ ನಾವೇ ರೆಡಿ ಮಾಡೋಣ ಅಂತ. ನನಗೆ ಬಟರ್ಫ್ಲೈ ಥೀಮಲ್ಲಿ ಸ್ವಲ್ಪ ಮಾಡೋಣ ಅಂತ. ನೋಡೋಣ. ಅಲ್ಲಿ ಹೋದ್ಮೇಲೆ ಅಲ್ಲಿ ಡೆಕೋರೇಷನ್ ಐಟಮ್ ನೋಡೋಕೆ ಹೋದಾಗ ಅಲ್ಲಿ ನಮಗೆ ಕನ್ಫ್ಯೂಸ್ ಆಗುತ್ತೆ, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಕೇಕ್ ಕೂಡ ನಾನೊಂದು ಅಂದ್ಕೊಂಡಿದ್ದೀನಿ, ಬಟ್ ಇನ್ನೂ ಫೈನಲ್ ಮಾಡಿಲ್ಲ. ಡೆಕೋರೇಷನ್ ಪ್ರಾಡಕ್ಟ್ಸ್ ತೊಗೊಂಡ್ಮೇಲೆ ಅದ್ರ ಪ್ರಕಾರದಲ್ಲಿ ಹೋದರೆ ಮಚ್ ಬೆಟರ್ ಅನಿಸುತ್ತೆ. ಏಕೆಂದರೆ ಇಲ್ಲಾಂದರೆ ಕೇಕ್ದು ಕಲರ್ಸ್ ಚೇಂಜ್ ಆಗಿಬಿಡುತ್ತೆ. ಪೇಸ್ಟಲ್ ಕಲರ್ಸ್ ಬೇರೆ ಇರುತ್ತೆ, ಡಾರ್ಕ್ಸ್ ಇರುತ್ತೆ. ಸೊ ಮಿಸ್ ಮ್ಯಾಚ್ ಆಗೋದು ಬೇಡ ಅಂತ ಫಸ್ಟು ಡೆಕೋರೇಷನ್ ಪ್ರಾಡಕ್ಟ್ಸ್ ಎಲ್ಲ ಫೈನಲ್ ಮಾಡಿದ್ಮೇಲೆ ಅದಕ್ಕೆ ತಕ್ಕನಾಗಿ ಕೇಕ್ ಆರ್ಡರ್ ಮಾಡೋಣ ಅಂತ. ಆಲ್ರೆಡಿ ಎಲ್ಲ ವಿಚಾರಿಸ್ತಿದ್ದೀವಿ, ಜಸ್ಟ್ ಪೇಮೆಂಟ್ ಮಾಡಬೇಕು, ಪ್ಯಾಟರ್ನ್ ಕಳಿಸ್ಬೇಕಷ್ಟೆ. ನಾನೊಂದು 2-3 ಪ್ಯಾಟರ್ನ್ಸ್ ನೋಡಿದ್ದೀನಿ. ಇದ್ರ ಮೇಲೆ ಡೆಕೋರೇಷನ್ ಪ್ರಾಡಕ್ಟ್ ಮೇಲೆ ಫೈನಲ್ ಮಾಡಿಬಿಟ್ಟು ಸೆಂಡ್ ಮಾಡಬೇಕು. ಈಗ ಬೇಗ ಹೋಗಿ ಔಟ್ಫಿಟ್ ನೋಡ್ಕೊಂಬಂದ್ಬಿಡೋಣ. ಸಯಾಜರ್ ಅವ್ರ ರೋಡ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಜೂಡಿಯೋ ಮತ್ತು ಆ ಥರ ಶಾಪ್ಸಲ್ಲಿ ತೊಗೋಬೋದು. ಅದು ರೆಗ್ಯುಲರ್ ವೇರಿಸ್ ಚೆನ್ನಾಗಿರುತ್ತೆ. ಈಗ ನಂಗೊಂದು ಸ್ವಲ್ಪ ಕಲರ್ಫುಲ್ ಆಗಬೇಕು. ಅವಳು ನನ್ನ ಸಿಸ್ಟರ್ ವೈಟ್ ಕಲರೇ ಕೇಳ್ತಾ ಇದ್ದಾಳೆ, ಬಟ್ ನಾನು ಬ್ಲೂ ಆರ್ ಪಿಂಕು ಎರಡರಲ್ಲಿ ಯಾವುದಾದ್ರೂ ಹಾಕು ಅಂತ ಹೇಳ್ತಾ ಇದ್ದೀನಿ. ಅವಳು ಒಪ್ತಾ ಇಲ್ಲ. ನೋಡೋಣ ಅಲ್ಲೋದ್ಮೇಲೆ ಯಾವ್ದು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅದ್ರ ಪ್ರಕಾರನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅವಳು ವಿಡಿಯೋ ಕಾಲ್ ಮಾಡಿ ತೋರಿಸ್ಬೇಕು. ಅವಳು ಬಂದಿಲ್ಲ ನನ್ನ ಸಿಸ್ಟರು. ಅವಳಿಗೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು ಅಂತ ಹೇಳಿ ಈಗ ಆಲ್ಮೋಸ್ಟ್ ಅವಳಿಗೆ 9 months ಬೀಳ್ತಾ ಇದೆ. ನಾಳೆಗೆ 9 month ಅವಳಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಅವಳಿಗೆ ಸ್ವಲ್ಪ ಬಾಡಿ ಪೇನ್ ಎಲ್ಲ ಇದ್ದಿದ್ದರಿಂದ, ಬಿಸಿಲಿದೆ ಇವತ್ತು ಸ್ವಲ್ಪ, ಅವಳ ಕೈಲಿ ಬಿಸಿಲೆಲ್ಲ ಇದ್ದರೆ ಆಗಲ್ಲ ಹೊರಗಡೆ ಬರೋದಕ್ಕೆ. ಸೊ ಅದಕ್ಕೇ ಬೇಡ ಅಂತ ಹೇಳ್ಬಿಟ್ಟು ಅವಳು ಮನೇಲೇ ಇದ್ದಾಳೆ. ವಿಡಿಯೋ ಕಾಲಲ್ಲೇ ಫೈನಲ್ ಮಾಡಬೇಕು. ಎಷ್ಟು ಶಾಪ್ಸ್ ಸುತ್ತೀವಿ ಗೊತ್ತಿಲ್ಲ. ನೋಡೋಣ. ಎಷ್ಟು ಬೇಗ ಔಟ್ಫಿಟ್ ಸಿಗುತ್ತೋ ಅಷ್ಟು ಬೇಗ ಒಳ್ಳೆಯದು. ಔಟ್ಫಿಟ್ಸ್ದೇ ಒಂದು ಪ್ರಾಬ್ಲಮ್. ಔಟ್ಫಿಟ್ಸ್ ಆದಮೇಲೆ ಎಲ್ಲ ಒಂದು ಸ್ವಲ್ಪ ಬೇಗ ಶಾಪ್ ಮಾಡ್ಬೋದು. ಓಡಾಡಬೇಕು ಇವತ್ತೊಂದು ಸ್ವಲ್ಪ. ಶಿಯಾನ್ ಕೂಡ ಇಲ್ಲ, ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇದ್ದೀವಿ. ಅಲ್ಲಿ ಫ್ರೆಂಡ್ಸ್ ಬಂದು ಜಾಯಿನ್ ಆಗ್ತಾರೆ. ಲೆಟ್ಸ್ ಸಿ ಯಾವ ಥರ ಶಾಪಿಂಗ್ ಮಾಡ್ತೀವಿ ಅಂತ. ಸ್ವೆಟ್ ಆಗಿದ್ದೀನಿ. ಫಸ್ಟ್ ಸಯಾಜರ್ ಅವ್ರ ರೋಡ್ಗೆ ಹೋಗೋಣ. ಏನು ಪೇಂಟಿಂಗ್ ಪ್ರಾಡಕ್ಟ್ಸ್ ಎಲ್ಲ ತೊಗೊಬಿಡೋದ ಫಸ್ಟು? ಪೇಂಟಿಂಗ್ಸು ಡೆಕೋರೇಷನ್ಸ್ ಎಲ್ಲ ತೊಗೊಬಿಡೋಣ. ರವಿ ಕಾಲ್ ಮಾಡಿಬಿಡು. ಮತ್ತೆ ರವಿಗೆ ಮಂಜುಷನ್ಗೆ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಔಟ್ಫಿಟ್ ನೋಡೋಕೆ ಹೋಗೋಣ ಮೊದಲು ಅನ್ನೋದು ನನ್ನ ಅಭಿಪ್ರಾಯ. ಔಟ್ಫಿಟ್ಟು ಸಹಜರ ಅವ್ರ ರೋಡಲ್ಲಿ ಗೌನ್ ಬೇಕಲ್ಲ ಅವಳಿಗೆ ನನಗೆ ಎಲ್ಲ. ಫಸ್ಟ್ ಅದು ನೋಡ್ಕೊಬಿಡೋಣ. ಹಾಂ, ಜ್ಯೂಸ್ ಬೇಕು. ಹಾಂ, ನೀನು ತಿಂಡಿ ತಿನ್ಬೇಡ ಅಂದಿರಾ? ಬೆಳಿಗ್ಗೆ ಮಾಡಿಲ್ವಾ ಮನೇಲಿ? ಹಿಂಗಾದ್ರೆ ನನ್ನ ಕತೆ. ನೋಡು, ಮೇಲ್ ನೋಡು. ಮೋಡ. ಚಾಕು ಎಷ್ಟು ಶೆಕೆ ಇದೆ ಮತ್ತೆ. ಸೊ ಇಂದ್ರ ಕೆಫೆ ಹೋಟೆಲಲ್ಲಿ ಇದ್ದೀವಿ ಈಗ. ಊಟ ಮಾಡಿಲ್ಲ ರಾಜೇಶ್. ಊಟ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಜೊತೆ ನನ್ನ ಫ್ರೆಂಡ್ ಜಾಯ್ನ್ ಆಗಿದ್ದಾನೆ. ಇನ್ನೂ ಇಬ್ರು ಬರಬೇಕು, ಬರ್ತಾ ಇದ್ದಾರೆ ಆನ್ ದ ವೇ. ಬಂದ್ಮೇಲೆ ಹೊರಡ್ತೀವಿ ಔಟ್ಫಿಟ್ ನೋಡೋದಕ್ಕೆ. ಇಬ್ರು ಗಾಗಲ್ ಎಕ್ಸ್ಚೇಂಜ್ ಮಾಡ್ಕೊಬಿಟ್ಟಿದೀವಿ. ನನ್ ಗಾಗಲ್ ನಿನ್ಗೆ.
ರಾಜೇಶ್ ಗೋಗಲ್ ನಾನು ಇಸ್ಕೊಬಿಟ್ಟಿದ್ದೀನಿ. ಅಲ್ಲ ನಂದು ಮ್ಯಾಚ್ ಆಗ್ತಲ್ಲ ಔಟ್ಫಿಟ್ಟಿಗೆ ಅಂದ್ಬಿಟ್ಟು ಮ್ಯಾಚ್ ಆಗ್ತಲ್ಲ ಅಂತ ಕನೆಕ್ಟ್ ಮಾಡಿದ್ದೀನಿ. ವಾಯ್ಸ್ ಏನು ಈಗ ರೆಕಾರ್ಡ್ ಆಗಿರಲ್ಲ ಬಿಡು. ಏನ್ ಬೇಕು ರವಿ? ಹಾ ಏನ್ ತಿಂತೀಯ? ಊಟ ಊಟ ಒಂದ್ ಸೆಟ್ ಕೊಟ್ಬಿಡಿ. ಗೋಬಿ ಮಂಚೂರಿಯನ್ ಚೆನ್ನಾಗಿರುತ್ತೆ. ಇದು ಒಂದ್ ಗೋಬಿ ಕೊಡಿ, ಒಂದ್ ಸೆಟ್ಟು ಒಂದ್ ಗೋಬಿ. ಫೋಟೋ ತೆಗೆಯುವ ನೆಪದಲ್ಲಿ ಗಂಡನನ್ನೇ ನದಿಗೆ ತಳ್ಳಿದ ಹೆಂಡತಿ. ಓ ಈಜಾಡಿಕೊಂಡು ಪ್ರಾಣ ಉಳಿಸಿಕೊಂಡ ಗಂಡ. ನೀರೊಳಗೆ ಬಿದ್ರೇನಂತೆ ಡೈಲಿ ಈಜಾಡ್ತಾನೆ ಇರ್ತೀವಿ, ಈಜ್ ಬರಲ್ವಾ ಅದಲ್ಲ? ಯಾಕೋ ಫೋನ್ ಬ್ಯಾಟ್ರಿ ಬೇಗ ಡೆಡ್ ಆಗ್ತದೆ. ಸ್ಟ್ಯಾಂಡ್ ಬೆಸ್ಟ್ ಅನ್ಸ್ತು, ವರ್ತ್. ನಾನು ಹೇಳ್ತೀನಿ ಅಂತ. ಏನ್ ಒಟ ಒಟ ಒಟ. ಮಸಾಲೆ ದೋಸೆ ಹೆಂಗಿದೆ ದೋಸೆ? ದೋಸೆ ಓಕೆ. ಗೊಜ್ಜು ಎಲ್ಲದಕ್ಕೂ ಒಂದೇ ಗೊಜ್ಜು, ಪೂರಿಗೂ ಒಂದೇ ಗೊಜ್ಜು. ಉಪ್ಪು ಖಾರ ಏನಿಲ್ಲ. ಹೆಂಗಿದೆ ರೀ ಗೊಜ್ಜು? ನಾಳೆ ನಾಳೆಯಿಂದ ಲವರ್ ತರ ಆಯ್ತು. ಯಪ್ಪ ಅಂದ್ರೆ ಏನು ಚೆನ್ನಾಗಿದೆ ಅಂತಾನೆ ಚೆನ್ನಾಗಿಲ್ಲ ಅಂತಾನೆ? ನೋಡು. ಗೋಬಿ ಗೋಬಿ ಗೋಬಿ. ಅಯ್ಯೋ ತಿನ್ನಕ್ಕೂ ಮನ್ಸ ಇದಲ್ಲ. ಸಾಸ್ ಬಿಸಿ ಇಲ್ಲ, ಆರೋಗಿದೆ. ಫುಲ್ ಹುಳಿ ಅಲ್ವೇನು? ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕ್ಬಿಡು. ಹೌದಾ? ಹುಳಿ ಬರುತ್ತಾ? ಸಾಕು ಸಾಕು ನಂಗೆ, ನಿಂತಿನ ನೀರು ಕೊಡು. ವಿತೌಟ್ ಮೇಕಪ್ ಬಿಡ್ರಿ. ಬಿಡು ಆಯ್ತು, ಬಿಡು ಆಯ್ತು. ನಾನು ತೋರಿಸ್ತೀನಿ ವಿತೌಟ್ ಮೇಕಪ್. ನಾನು ಪೌಡರ್ ಹಾಕಿದ್ದೀನಿ, ಬಿಡು. ಬೇಡ ಹೋಗುವ ಮೇಲೆತ್ತೋ. ನಾ ಮಾತಾಡ್ತೀನಿ, ಎತ್ತೋ ಮಾತಾಡೋ. ಬಾಡಿ ಕೋನ್ ಬಾ ನೋಡ. ವೆಸ್ಟರ್ನ್ ವೇರ್ ಮೇಲಾ? ಇಲ್ಲೇನು ಕೊಡ್ತದ ನೋಡಿ. ನಾನು ಎದ್ರೋದೆ. ಇದು ಚೆನ್ನಾಗಿದೆ ಬ್ಲೂ. ಇದು ಚೆನ್ನಾಗಿದೆ ಅಲ್ಲ ರೀ? ಇದೇನ್ ಸೈಜ್ ಆಗುತ್ತೆ ಮ್ಯಾಕ್ಸಿಮಮ್? ಬಾಡಿ ಫಿಟ್ಟಿಂಗ್ ಇದು ಇಲ್ಲ ಅಲ್ಲ, ಸ್ವಲ್ಪ ಲೂಸ್ ಇದೆ. ಲೂಸ್ ಇದೆ, ಇಲ್ಲೆಲ್ಲ ಲೂಸ್ ಇದೆಯಲ್ಲ. ಏನ್ ಕಾಸ್ಟ್ ಇದು? 1350. ಬೇಕಾ ಕಲರ್? ತಗೊಂಬನ್ನಿ. ಸಾರಿ ಮೇಡಮ್. ಯಾವ ಚಾನಲ್ ಮೇಡಮ್? ಎಲ್ಲರೂ ಕೇಳು, ಫೋನ್ ಮಾಡೋರು ಯಾಕೆ ಅಂತಿಲ್ಲ? ನ್ಯೂ ಟ್ರೆಂಡ್. ನೀನ್ ಹಿಂಗೆ ಅಲ್ವಾ ಝೂಮ್ ಮಾಡೋದು? ಹಿಂಗೆ ಗುದ್ಬಿಡ್ತೀನಿ. ಏನ್ ಮಾಡ್ದೆ ನಾನು ಆಗ್ಲೇ ನೋಡ್ದೆ. ರವಿ ನಿಂಗೆ ಯಾವ್ದು ಬೇಕು ಫ್ರಾಕ್? ಇರ್ಲಿ ತಗೋ, ನಾನು ಕೊಡಿಸ್ತೀನಿ. ಬಿಟ್ರೆ ನಿಮ್ಗೆ ಟೈಂಗ್ ಇರೋದಿದೆ ನೋಡ್ತೀರಾ? ಟೈಂಗ್ ಇರೋದು ಮರೂನ್ ಐತೆ ಅದ್ರಲ್ಲಿ. ಅಂಕಲ್ ಈಗ ನನ್ಗೆ ಏನ್ ಬೇಕು ಗೊತ್ತಾ? ನಾ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ನೋಡಿ, ಈ ತರ ಲೈಟ್ ಕಲರ್ಸ್, ಈ ತರ ಕಲರ್ಸ್ ತೋರಿಸಿ. ಅದ್ರಲ್ಲೆಲ್ಲ ಬರಲ್ಲ. ನೋಡಿ ಈ ತರ ಲೈಟ್ ಕಲರ್ಸ್, ಇಷ್ಟೊಂದು ಡಾರ್ಕ್ ಬೇಡ, ಈ ತರ ಬರುತ್ತೆ. ಓಕೆ ನೋಡಿ
ಈ ತರ ಬರುತ್ತೆ. ಪಾರ್ಟಿ ವೇರ್ ತರ ಬೇಕು ನನ್ಗೆ. ಇದು ರೆಗ್ಯುಲರ್ ತರ ಕಾನ್ಸೆಪ್ಟ್ ಆಯ್ತು. ಇದು ಚೆನ್ನಾಗಿದೆಲ್ಲ. ನೋಡಿ ನಾನ್ ತಗೋಬಿಡ್ಲಾ? ಇದೊಂದು ಐತೆ ಕಲರ್. ಸರ್ ಇದು ಫ್ರೀ ಸೈಜ್ 1250 ಸೈಜ್, ಫ್ರೀ ಸೈಜ್ ಅದು. ನೋಡಿ ಗಲೀಜಾಗಿದೆ. ಅದು ಒಳಗಡೆ ಬಂದಿರೋದು ಅದು. ಬೇಕಾ? ಫ್ರೀ ಇದೆ ಬಿಡಿ, ತೋರಿಸ್ತೀನಿ ಕುಡಿ. ಅಷ್ಟು ಏನ್ ಮಾಡುದು ರೀ? ತೊಳೆದ ಇದು ಕರೆ ಆಗಿದೆ. ಎಷ್ಟ್ ಕಮ್ಮಿ ಮಾಡ್ತೀರಾ? ಯಾರೋ ಊಟ ಮಾಡ್ಬಿಟ್ಟು ಏನೋ ಚಲ್ದಂಗಿದೆ ಅಂಕಲ್. ಆತರ ಏನಿಲ್ಲ, ಅಲ್ಲಿಂದ ಬಂದಿರೋದು. ನೋಡಿ ಅಲ್ಲೇ ಹಿಂಗಾಗತ್ತೆ. ಲೈವ್ ಲೊಕೇಶನ್ ಕಳ್ಸ್ಬಿಡು, ಬರ್ತಾರೆ. ಅದು ಮೆಟರ್ನಿಟಿ ಶೂಟಿಗೆ ಫುಲ್ ಪ್ಲೈನ್ ಕಲರ್ಸ್ ಬೇಕು. ವೈಟ್ ನೋಡು ಅಲ್ವಾ? ಅಕ್ಕಂಗ್ ವಿಡಿಯೋ ಕಾಲ್ ಮಾಡು ನಿಂದ್ರಿಂದ. ನೋಡು ಈ ತರ ಸ್ಲಿಟ್ಸ್ ಇದೆ. ಇದು ಸ್ಲಿಟ್ ಇದೆ, ಫುಲ್ ಇದೆ. ಒಳಗಡೆ ಲೈನಿಂಗ್ ಬಂದು ನೀವರೆಗ್ ಬರುತ್ತೆ. ಇಲ್ಲಿ ಕಪ್ಸ್ ಇದೆ. ನೀನ್ ಕೇಳ್ತಿದಲ್ಲ ಅದೇ ತರ ಸಿಂಪಲ್ ಡ್ರೆಸ್ ವೈಟ್. ಓಕೆನಾ? ಅದ್ ಬಿಟ್ಟು ನೋಡು ಇಲ್ಲೂ ಈ ತರ ಎಲ್ಲ ಇದೆ ನೋಡು. ಇದ್ರಲ್ಲೂ ಬಂಪ್ ಚೆನ್ನಾಗ್ ಕಾಣುತ್ತೆ. ಸರ್ ಬ್ಲಾಕ್ ಅಲ್ಲಿ ವೈಟ್ ಇದೆಯಾ? ಬ್ಲಾಕ್ ಪ್ಯಾಟರ್ನ್ ಅಲ್ಲಿ ನೋಡು. ನನ್ಗೆ ಇದೊಂದು ಪಿಂಕ್ ಇಷ್ಟ ಆಯ್ತು. ರಾಜೇಶ್ ಹಿಂಗ್ ಟೈಯಿಂಗ್ ಇಷ್ಟ ಆಯ್ತು ಅಂತ. ಇದ್ರಲ್ಲಿ ಪಿಂಕ್ ಬ್ಲೂ ಸಿಗಲ್ಲ, ಸ್ವಲ್ಪ ಡಾರ್ಕ್ ಶೇಡ್ ಬರುತ್ತೆ. ಇದು ಬೇಡ ಅನ್ನಿಸ್ತು. ಇದು 1 ವೀಕ್ ವರ್ಗು ಎಕ್ಸ್ಚೇಂಜ್ ಇರುತ್ತಂತೆ ಈ ಡ್ರೆಸ್. ಇವಾಗ ಬಂದ್ ಟ್ರೈ ಮಾಡ್ಬಿಟ್ಟು 9 o'clock ಗಂಟ ಓಪನ್ ಇರುತ್ತೆ. ಇಫ್ ಇನ್ ಕೇಸ್ ಆಗಿಲ್ಲ ಅಂದ್ರೆ ಬೇರೆ ಯಾವ್ದಾದ್ರು. ವಾವ್ ಚೆನ್ನಾಗಿ. ಇದು ತಗೊಳ್ಳೋಣ, ಎರಡು ತಗೊಂಡೋಗೋಣ. ಅವಳಿಗೆ ಆಗುತ್ತೆ ಬಿಡಿ, ಅವ್ರಿಗೆ ಆಗುತ್ತೆ. ಇದೇನ್ ಕಾಸ್ಟ್? 1300 ಆಗುತ್ತೆ. ವಾವ್. ನಾನ್ ತಗೊಂತ ಇಲ್ಲ. ಅವಳಿಗೆ ಒಂದ್ ವೈಟ್ ಮತ್ತೆ ಇನ್ನೊಂದ್ ಎಕ್ಸ್ಟ್ರಾ ತಗೊಳ್ಳೋಣ ಅಂತ. ತೋರ್ಸಿ ಏನ್ ತೊಂದ್ರೆ ಇಲ್ಲ. ಲೈಟ್ ಕಲರ್ಸ್ ನಡೆಯುತ್ತೆ. ಪಿಂಕ್ ಇದ್ರಲ್ಲಿ ಬ್ಲೂ ಇಲ್ವಾ? ಇದ್ರಲ್ಲೇ ಬೇರೆ ಪೀಸ್ ಇದ್ರೆ ಕೊಡಿ. ಯಾಕಪ್ಪ ಸುಸ್ತಾಗ್ತಿದ್ಯಾ? ಕೂತ್ಕೊಬಿಟ್ಟಿದೀರಾ? ಬ್ಯಾಕ್ ಪೇನು ಇರು. ಆಯ್ತು, ನಾನೇನು ಕೇಳಲ್ಲ. ಏನಾರ ಕೇಳ್ಬಿಡ್ತಾಳೆ ಬಾ 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 ಅಂತ ಇರೋದು. ನಡಿ ನಡಿ. ಡಿಸ್ಕೌಂಟ್ ಮಾಡ್ಕೊಡ್ತೀನಿ, ಅಷ್ಟೇನು ಕಾಣಲ್ಲ. ಸರ್ 2K ಮಾಡ್ಕೊಡಿ ಸರ್. 2000 ಸರ್. ಇದು ನೋಡಿ ಈ ಕ್ಲಾತ್ ಜಾಸ್ತಿನೇ ಆಯ್ತು. ತೊಳಿ ಸರ್. 10 20 ಬಿಲ್ ಕೊಡ್ತಾರಿ? ಬಿಲ್ ಕೊಡ್ತೀರಾ? ಕೊಟ್ಟಿದ್ದೀನಲ್ಲ ಬಿಲ್. ಇದು ಕ್ಯಾಶ್ ರೆಸಿಪ್ಟ್. ಓಕೆ ಥ್ಯಾಂಕ್ ಯು. ಬೇರೆ ಏನಾದರೂ ಬೇಕು? ಓಕೆ. ನಾನ್ ತಗೋಬಂದ ಔಟ್ಫಿಟ್ ಚೆನ್ನಾಗಿಲ್ಲ. ಅದು ಬಾ ಅಲ್ಲಿ ನೋಡೋಣ. ಬಾ ಅಲ್ಲಿ ಶಾಪ್ ಇದೆಯಲ್ಲ. ಸರಿ ನೀನೆಲ್ಲಿ ತಗೋತೀಯಾ? ತೋರ್ಸ್ಬೇಕಂತೆ. ಅಲ್ಲೇ ತಗೋತೀನಿ ಗಾರ್ಡ ಮಾಲ್ ಕೆಳಗಡೆ. ಹಾಯ್. ಏನಕ್ರಿ? ಅವತ್ ನೆನ್ನೆ ಮೊನ್ನೆ ಕರೆದ. ನಾನ್ ಮದ್ವೆ ಆಗೋಯ್ತು. ಹೌದಾ? ಟೀ ಕುಡಿಯಕ್ ಬಂದಾರಿ ನೀನು? ಆಮೇಲೆ ನಂಗ್ ಬೇಡಪ್ಪ, ನನ್ಗೆ ಶೆಕೆ. ನೀನ್ ಜ್ಯೂಸ್ ಕುಡಿತೀನಿ ಅಂತಲ್ಲ, ಏನ್ ಬೇಕು? ನಂಗೇನು ಬೇಡ. ಬಟರ್ ಫ್ರೂಟ್ ಇದೆ ತಗೋತೀನಿ. ಬಟರ್ ಫ್ರೂಟ್ ತಗೋತೀನಿ. ಆಗ್ಲೇ ಪೆಪ್ಸಿ ಕುಡ್ದು ಹೊಟ್ಟೆ ತುಂಬಿದೆ. ಟೀ ಬೇಕೇನು? ಟೀ ಉನ್ಗುನು ಇತ್ತು. ಅಂದೇಶ ನಾನು ಮ್ಯಾಚಿಂಗ್ ಧನನು ಮ್ಯಾಚಿಂಗ್. ಹಲೋ. ನೀನೇನ್ ಮಾಡ್ತಿದ್ದೆ? ನಾನು ನಿಂತಿದ್ದೆ.
ಚೌಟ್ರಿ ಮುಂದೆ ನಿಂತಿದೀನಿ, ನನಗ್ ಬೇರೆ ಒಳ್ಳೆ ನಗ ಬರ್ತೈತೆ. ಚೌಟ್ರಿ ಊರೆಲ್ಲ ಮಾತಾಡ್ತಿದ್ದೀನಲ್ಲ, ನೀವ್ ಕೊಟ್ಮೇಲೆ ಮಾತಾಡೈತೆ ತಗೋಕ ಬೇಡ. ಇದು ಅಕ್ಕಂಗ 2 ತಗೊಂಡೆ ನೋಡು, ವೈಟ್ ಅಂಡ್ ಮತ್ತೆ ಇದು ಚೆನ್ನಾಗಿದೆ. ನಿಂತವನೆ ಗಾಳಿ ನಿಲ್ಸ್ಬಿಟ್ಟು ಬಂದವನೆ. ಹೋಗ್ಬೇಕಾರೆ ಈಗ ಹಸಿರು ಹೋಗ್ಬೇಕು. ಮನೇಲಿ ನೋಡೋದ್ ಬೇಡ. ಸ್ವೆಟರ್ ಏನಕ್ಕೆ ಹಾಕೊಂಡ್ ಬಂದಿದ್ದೆ, ಜಾಕೆಟ್? ನನ್ನ ಫ್ರೆಂಡ್ ನೋಡ್ಬಿಟ್ಟು ಇವತ್ತು ಅಕ್ಕ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರ ಅನ್ಸಿದ್ದು. ನೀವು ಕಣಪ್ಪ ಅಂತೆ. ನೀವು ನೋಡಿ ಹುಚ್ಚುಚ್ಚಿಗೆ ನಿಂತಿದ್ದೀರಲ್ಲ, ಎಷ್ಟು ಚೆನ್ನಾಗಿ ನಿಮ್ ಫ್ರೆಂಡ್ ನಿಮ್ಗೆ. ಹೆಂಗಿದೆ ಟೀದನು? ಚೆನ್ನಾಗಿದೆ. ಅರ್ಧ ಗಂಟೆಯಿಂದ ಟೀ ಮಾಡಿದ್ದಾರೆ, ಚೆನ್ನಾಗಿಲ್ಲ ಅನ್ಬಿಟ್ಟು. ಟೀ ಹೆಂಗಿದ್ಯಾ? ಚೆನ್ನಾಗಿದೆ. ಟೀ ಹೆಂಗಿದೆ ಮೇಡಮ್? ಚೆನ್ನಾಗಿದೆ. ಒಂದು ಕಳಸಾಗಿಲ್ಲ. 100 out of 80. ಹುಡುಗಿ ಪಾಪ ನಮ್ ನೋಡ್ಕೊಂಡು ತಾತನ ಹತ್ರ ಬೈಸ್ಕೊತಾ ಇದ್ದೆ ಹುಡುಗಿ ಅಲ್ಲಿ. ರೀ ಇವತ್ತೇ ಬರ್ತೀಯಾ? ಒಳ್ಳೇದಾಗ್ಲಿ. ಬಿಸ್ನೆಸ್ ಓಕೆನಾ? ರಾಜೇಶ ಬಂದ್ರೆ ಜಾಸ್ತಿ ಹೊತ್ತು ಕೂತ್ಕೋಬಿಡಿ, ಕಳ್ಸ್ಬಿಡಿ. ಬಾಯ್ ಅಣ್ಣ, ಅಣ್ಣ ಬಾಯ್. ಧನು ಫೇವ್ರೇಟ್ ಹೀರೋ. ನಿಮ್ ಹೀರೋ ಅಲ್ವೇನೆ? ನೆಕ್ಸ್ಟ್ ಗರುಡಮಲು. ರೀ ನಡಿ ಗರುಡಮಲು. ಬೈಸ್ಕೊಂತೀರ ನನ್ನ ಹತ್ರ 100 ಡೇಸ್. ಹೀರೋಗಲ್ಲ, ಅದೇ ಥಿಯೇಟರ್ ಓನರ್ ಕ್ಲಾಪ್ ಹಾಕ್ಬೇಕು. ಎಷ್ಟು ಜೂಮ್ ಅಲ್ಲಿ ಕಾಣ್ತಿದ್ಯಾ ಗೊತ್ತಾ? ಏ ಧನು, ಒಂದಿನ ರಜೆ ಹಾಕಿ, ಏನಾಗಲ್ಲ. ಈಗ ಬೇಡ. ಬಾ, ಹಿಂಗೆ ಹಿಂಗ್ ಬನ್ರಿ. ಡೆಕತ್ಲನ್ ಒಳಗಡೆ ಹೋಗ್ಬೋದು, ನಡೀರಿ. ಈ ಕವರ್ ಎಲ್ಲ ಇಟ್ಕೊಂಡು ಮಾಲ್ಗಡೆ ಕರ್ಕೊಯ್ತಿದ್ಯಾ? ಬ್ಯಾಗಲ್ಲಿ ಹಾಕೋಣ. ಅಷ್ಟೆಲ್ಲ ತಲೆ ಒಳಗಿದ್ದಿದ್ರೆ ಯಾಕೆ? ಏಯ್ ಸುಮ್ನಿರು, ಅವ್ರ ಜಾಕಿ ಅವ್ರು ನೋಡ್ಬಿಟ್ಟು ಸುಳ್ಳೆ ಬಿಟ್ಟು ಸುತ್ತಾಡ್ತಾ ಇದ್ದಾನು ಅಂದರು. ಆಮೇಲೆ ಏನಿಲ್ಲ, ಹೋಗ್ಬಿಟ್ಟು ಸೆಕ್ಯೂರಿಟಿ ರೂಮ್ ಬೇಕಲ್ಲ, ಐಡಿ ಕಾರ್ಡ್ ರಾಜೇಶ್ವರದ ಫೋಟೋ ಐತೆ ನಮ್ಮ ಕಂಪ್ನಿ ಒಳಗಡೆ. ಪರ್ಮನೆಂಟ್ ರಜೆ ಸಿಗುತ್ತೆ. ಅದಂಗೆ ಒಂದ್ಸಲ ನೈಟ್ ಹೊತ್ತು ಕರ್ಕ ಬಂದಿಲ್ವಾ, ಆಗ ಕ್ಯಾಮ್ರಾಗೆ ತೋರಿಸಿದ್ರಲ್ಲ. ಅಣ್ಣ ಅಂದ್ರೆ ಬಿಟ್ಟಿರ್ತಾರೆ, ಇವಳಿಗೂ ಇವನ್ಗೂ ಸಂಬಂಧ ಇಲ್ವಲ್ಲ, ಅದೇ ಅಣ್ಣ ತಂಗಿ ಅಂದ್ಬಿಟ್ಟೆ. ಎಷ್ಟೇಳು ಬ್ಯಾಗು? 1300 350 1350 ಬ್ಯಾಗು. ಅಮೆಝಾನ್ ಅಲ್ಲಿ ತಗೊಂಡಿದ್ದು. ಇಲ್ಲ ರೀ, ಈಗ ಅದಕ್ಕೆಲ್ಲ ಟೈಮ್ ಇಲ್ಲ ರೀ. ಪ್ಲೀಸ್ ರೀ, ಫಸ್ಟ್ ಏನ್ ಶಾಪ್ ಮಾಡ್ಬೇಕು ಮಾಡೋಣ ಬಾ. ಎಸ್, ಬ್ಯಾಗ್ ಇಡ್ಸ್ಬಿಡೋಣ. ಕೊಡು ಸರ್, ಬ್ಯಾಗ್ಸ್ ಇಡ್ಬೇಕು. ಚೆನ್ನಾಗಿಲ್ಲೇನು ಈ ಆಕ್ಸೆಸರೀಸೇ ನಂಗೆ ಇಷ್ಟ ಆಯ್ತು. ಇದು ಇಷ್ಟ ಆಗೇ ತಗೊಂಡಿದ್ದು ನಾನು. ಯಾಕೆ ಇಲ್ಲೇ ನಿಂತ್ಕೊಂಡಿದ್ಯಾ? ಎಲ್ಲೇ ತಗೊಳ್ಳೋದು ಇದನ್ನು ನಂಗೆ ಯಾವುದು ಇಷ್ಟ ಆಯ್ತಲ್ಲ. ನಾನು ಆ ಕಡೆ ಇತ್ತು, ಚೆನ್ನಾಗಿದಲ್ಲ. ಯಾವ್ದು ತಗೊಳ್ಳೋದು ಅಂದ್ರೆ ಫ್ರಾಕ್ಸ್ ತರ ಆದ್ರೆ ಬೆಟರ್ ಅಂತ. ಯಾವ್ದು ತಗೊಳ್ಳೋದು ನಾವು? ವೈಟ್ ಯಾವ್ದು ಇಲ್ವಲ್ಲ. ಯಾವು ಸಿಗ್ತಾವ? ಮಿರರ್ ಎಲ್ಲಿ?
ನಿಂಗೆ ಚೆನ್ನಾಗಿ ಕಾಣುತ್ತೆ ಮಗ. ವಾ ಅಲ್ಲಿ ವಿಡಿಯೋ ಮಾಡ್ತಾನೆ ನೋಡಿ ನೀನು. ಏನ್ ಮಾಡೋದು ರೀ? ಸಿಕ್ಕಿಲ್ಲ ಬಟ್ಟೆ, ಜುಡಿಯೋದಲ್ಲಿ ನೋಡ್ಬೇಕು. ಅಂಕಲ್ ನಮ್ದು ಈ ತಗೊಳ್ಳೋದ? ಹಿಂಗೆ ಹೋಗ್ಬೋದಲ್ಲ? ಆಯ್ತು ಬಪ್ಪ, ಇಷ್ಟೊಂದು ಹೇಳಿ ಮತ್ತೆ ಕೇಳೋಣ. ನನ್ನ ಮಗನ್ ಕರ್ಕೋಬೇಕು. ಏನಕ್ಕೆ? ಬಲೂನ್ಸ್ ತಗೊಂಡು ನೀನ್ ಹೋಗು, ಆಟೋದಲ್ಲಿ ಹೋಗಿ ನನ್ನ ಔಟ್ಫಿಟ್ ತಗೊಂಡ್ ಬರ್ತೀನಿ. ಎಲ್ಲಿ ಫ್ರಾಕ್ ಯಾವಾಗ ಇಷ್ಟ ಆಗ್ಲಿಲ್ವಾ? ಅಕ್ಕನಾಗ ತಗೊಂಡಮ್ಮ. ಹಂಗಲ್ಲ, ನಿಮ್ಗೆ ಯಾವ್ದು ನೋಡಿ ಇಷ್ಟ ಆಗ್ಲಿಲ್ವಾ? ಅಲ್ಲೊಂದು ನೋಡ್ದೆ, ಒಂದ್ ಇಷ್ಟ ಆಯ್ತು ಬಿಡು. ಅಲ್ಲೋ ಯಾವ ಪೇಸ್ಟ್? ಮನ್ನರ್ಸ್ ಮಾರ್ಕೆಟ್ ಮೇನ್ ರೋಡಲ್ಲಿ ಒಂದು ಶಾಪ್ ಆಲ್ರೆಡಿ ನನ್ನ ಮಗನ ಬರ್ಡೇಗೆ ಅಲ್ಲಿ ಪರ್ಚೇಸ್ ಮಾಡಿದ್ದೆ ಬಲೂನ್ಸ್ ಎಲ್ಲ. ಅದೇ ಶಾಪಿಗೆ ಮತ್ತೆ ಹೋದೋ. ಅವ್ರ ಫಾದರ್ ಇಲ್ಲ, ಅವ್ರ ಮಕ್ಕಳಿದ್ರು. ತುಂಬ ವೆರೈಟೀಸ್ ಇದೆ. ಎವ್ರಿ ಟೈಮ್ ನೀವು ಡೆಕೋರೇಷನ್ ಪ್ರಾಡಕ್ಟ್ ತೊಗೊಳಕ್ಕೆ ಹೋದಾಗೆಲ್ಲ ಏನಾದರೂ ಒಂದು ನ್ಯೂ ಬಂದಿರುತ್ತೆ. ನಾವು ಅದೇ ಥರ ನ್ಯೂ ಥಿಂಗ್ ಏನೇನಿದೆ ಅಂತ ನೋಡಿನೇ ಪರ್ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದು. ತುಂಬ ವೆರೈಟೀಸ್ ನ್ಯೂ ಥಿಂಗ್ಸ್ ಎಲ್ಲ ಅವರು ತೋರಿಸಿ ನಮಗೇನು ಬೇಕು ಅದನ್ನು ತೊಗೊಂಡು. ನನಗೆ ಎಕ್ಸಾಕ್ಟಾಗಿ ಇದೇ ಥರ ಅಂತ ಯಾವುದೇ ರೀತಿ ಐಡಿಯಾಸ್ ಇರಲಿಲ್ಲ. ಅಲ್ಲಿ ಏನು ಪ್ರಾಡಕ್ಟ್ಸ್ ನೋಡಿ ಪರ್ಚೇಸ್ ಮಾಡ್ತಾಯಿದ್ದೋ. ಆ್ಯಂಡ್ ಪೇಂಟಿಂಗ್ಸ್ ಬೇಕಾಗಿದ್ದ ಪ್ರಾಡಕ್ಟ್ಗಳು ಕೂಡ ಅಲ್ಲೇ ಸಿಕ್ತು. ನಾವೇನು ಜೆಂಡರ್ ರಿವೀಲಿಗೆ ಪೇಂಟ್ ಮಾಡಿಸೋದಕ್ಕೆ ಪ್ರಾಡಕ್ಟ್ಸ್ ಬೇಕಿತ್ತು, ಅದು ಕೂಡ ಕಂಪ್ಲೀಟ್ ಎಲ್ಲ ಪ್ಯಾಕೇಜ್ ಥರ ಅಲ್ಲೇ ಸಿಕ್ತು. ಆ್ಯಂಡ್ ಅಲ್ಲೇ ಎಲ್ಲನೂ ಪರ್ಚೇಸ್ ಮಾಡಿ ಆಮೇಲೆ ಎಕ್ಸ್ಟ್ರಾ ನಾನು ಒಂದೊಂದು ನೋಡ್ತಾ ನನಗೆಲ್ಲನೂ ತೊಗೋಬೇಕು ಅನ್ನಿಸ್ತಾ ಇತ್ತು. ಸ್ವಲ್ಪ ಕಲರ್ ಕನ್ಫ್ಯೂಷನ್ಸ್ ಇತ್ತು, ಗೋಲ್ಡ್ ತೊಗೊಳ್ಳೋದಾ ಇಲ್ಲಾಂದರೆ ಮಲ್ಟಿ ಕಲರ್ಸಲ್ಲಿ ತೊಗೊಳ್ಳೋದಾ ಅಂತ. ಅದನ್ನೆಲ್ಲ ನಾವೆಲ್ಲ ಡಿಸ್ಕಸ್ ಮಾಡಿಕೊಂಡು ನೋಡಿ ತೊಗೋತಾ ಇದ್ದೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನನ್ನ ಮೈಕ್ ಆಫ್ ಆಗಿಬಿಟ್ಟಿತ್ತು. ತುಂಬ ಅಲ್ಲಿ ಅಂಗಡಿಯವರು ಕೂಡ ತುಂಬ ಮಾತಾಡಿಸ್ತಾಯಿದ್ರು. ತುಂಬ ಫನ್ನಾಗಿ ಅವ್ರು ನಮ್ಮನ್ನು ಅಟೆಂಡ್ ಮಾಡ್ತಾಯಿದ್ರು. ಮೈಕ್ ಆಫ್ ಆಗಿರೋದ್ರಿಂದ ಏನೂ ಕೂಡ ರೆಕಾರ್ಡ್ ಆಗಿಲ್ಲ. ಸೊ ಅದಕ್ಕೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಟೋಟಲಲ್ಲಿ ನನಗೆ 3,000-3,500 ಬಿಲ್ ಆಯಿತು. ಬಟ್ ಬೆಂಗಳೂರು ಚಿಕ್ಕಪೇಟೆಗೂ ಇಲ್ಲಿಗೂ ಡಿಫ್ರೆನ್ಸ್ ಇದೆ. ಅಲ್ಲಿ ಒಂದು ನಿಮಗೆ ಬಲೂನ್ ಪ್ಯಾಕೆಟ್ಸ್ ಒಂದು 80 ರುಪೀಸ್ ಇದ್ದರೆ ಇಲ್ಲಿ 110 ಗಂಟ ಇದೆ, 30 ರುಪೀಸ್ ಅಷ್ಟು ಡಿಫ್ರೆನ್ಸ್ ಬರುತ್ತೆ. ನಮ್ಮ ಅಕ್ಕನ ಸೀಮಂತ ಟೈಮಲ್ಲಿ ಸ್ವಲ್ಪ ಪ್ರಾಡಕ್ಟ್ ಪರ್ಚೇಸ್ ಮಾಡೋದಕ್ಕೆ ನಾನು ನಮ್ಮ ಭಾವನ ಜೊತೆ ಚಿಕ್ಕಪೇಟೆಗೆ ಹೋಗಿದ್ದೆ. ಅವಾಗೆಲ್ಲ ಒಂದು ರೌಂಡ್ ಎಲ್ಲ ರೇಟೆಲ್ಲ ಕೇಳ್ಕೊಂಬಂದಿದ್ದೆ ಡಿಫ್ರೆನ್ಸ್ ನೋಡೋದಕ್ಕೆ. ಏನೂ ಮಾಡೋಕ್ಕಾಗಲ್ಲ, ಸಣ್ಣ ಪುಟ್ಟ ವಸ್ತುಗೆಲ್ಲ ಅಲ್ಲಿ ಗಂಟ ಹೋಗೋದಕ್ಕಾಗಲ್ಲ. ಸೊ ಇಲ್ಲೇ ನಾನು ಪರ್ಚೇಸ್ ಮಾಡಿಕೊಂಡೆ. ಆ್ಯಕ್ಚುಲಿ ಇದು ಬೆಂಗಳೂರಲ್ಲೇ ಮಾಡಬೇಕು ಅಂದ್ಕೊಂಡಿದ್ದು. ಈ ಫಂಕ್ಷನ್ ಕೂಡ 6.5 ತಿಂಗಳಿಗೇ ಸೀಮಂತ ಮಾಡಿದ್ರಿಂದ ಸೊ ಬೇಡ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲಿಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಮೈಸೂರಲ್ಲೇ ಮಾಡ್ದೋ. ಈ ಶಾಪಲ್ಲಿ ಆಲ್ಮೋಸ್ಟ್ ನಾವು 2-2.5 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಕಂಪ್ಲೀಟ್ ಎಲ್ಲ ಒಳಗಡೆನೂ ಅದು ಆಲ್ಮೋಸ್ಟ್ ಒಂದು 4 ಶಾಪ್ ಅಷ್ಟು ಇನ್ಕ್ಲೂಡ್ ಮಾಡಿ ಒಂದು ಶಾಪ್ ಥರ ಇಟ್ಕೊಂಡಿದ್ದಾರೆ. ಒಳಗಡೆ ಎಲ್ಲನೂ ಚೆಕ್ ಮಾಡಿದೆ. ಎಲ್ಲರೂ ಕೂಡ ಎಲ್ಲನೂ ನೋಡಿಕೊಂಡು ಏನೇನು ಹೊಸದಿದೆ, ಫೋಟೋ ಬೂತಿಗೆಲ್ಲ ಏನೇನು ಬೇಕು ಅದು ಬಾಯ್ ಗರ್ಲ್ ಪ್ರಿಡಿಕ್ಷನ್ಸ್ ಅದು ಬೋರ್ಡ್ಸ್ಗಳೆಲ್ಲ ನೋಡ್ಕೊಂಡು ತೊಗೊಂಡು. ಸೊ ಆಲ್ಮೋಸ್ಟ್ ನಮಗೆ 2-2.5 ಅವರ್ಸ್ ಅಲ್ಲೇ ಆಯಿತು. ನಿಂತು ಕಂಪ್ಲೀಟ್ ಕಾಲು ನೋವು ಬಂತು. ಎಲ್ಲರೂ ಸುಸ್ತಾಗಿದ್ದು. ನಂದು ಬಟ್ಟೆ ತೊಗೊಂಡಿಲ್ಲ, ರಾಜೇಶ್ ಬಟ್ಟೆ ತೊಗೊಂಡಿಲ್ಲ, ನನ್ನ ಭಾವಂದು ಕೂಡ ಇನ್ನೂ ತೊಗೊಂಡಿಲ್ಲ. ಅಕ್ಕಂದು ಒಬ್ಳದೇ ಕೆಲಸ ಮುಗ್ದಿದ್ದು. ನನ್ನ ಮಗನ ಕೂಡ ಮನೇಲೇ ಬಿಟ್ಟು ಬಂದಿದ್ದು. ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಸ್ವಲ್ಪ ಸ್ನ್ಯಾಕ್ಸ್ ಆಳು ಮುಳು ತಿಂದಿದ್ದೆ. ಫುಲ್ಲು ಎಲ್ಲರಿಗೂ ಟಯರ್ಡ್ನೆಸ್ ಆಗಿತ್ತು. ನನಗಂತೂ ಫುಲ್ಲು ಬಿಟ್ಟರೆ ಸಾಕು ಅನ್ನಂಗಾಯಿತು. ಸೊ ನಾವೇನು ಡಿಸೈಡ್ ಮಾಡಿದ್ವು, ಇಲ್ಲಿ ಮುಗಿಸ್ಕೊಂಡು ಸ್ಟ್ರೈಟ್ ಮನೆಗೆ ಹೋಗಿದ್ದು. ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಬೇಕಾದರೆ ಹೋಗಿ ಔಟ್ಫಿಟ್ ನೋಡೋಣ, ಇವಾಗ ಆಗಲ್ಲ ಕಂಟಿನ್ಯೂಸ್ ಅಂತ ಅಂದ್ಬಿಟ್ಟು ಅದೇ ಡಿಸ್ಕಷನ್ ಮಾಡ್ತಾಯಿದ್ದೋ. ಬಟ್ ನನ್ನ ಹಸ್ಬೆಂಡ್ ಇಲ್ಲ, ಒಟ್ಟಿಗೆ ತೊಗೊಬಿಡು ಅಂತ ಹೇಳ್ತಾಯಿದ್ರು.
ನೋಡಿದ ಗೊತ್ತಾ ಸುಶಿ ರೋಡಲ್ಲಿ ಒಂದ್ಸಲ ನೋಡಿದ ಗೊತ್ತಾ ಯಾವುದು ಶಾಪು ಕಾಸ್ಟ್ಲಿ ಕಣೆಯಲ್ಲಿ ಫುಲ್ ಕಾಸ್ಟ್ಲಿ ಇಲ್ಲಿ ಹಸು ರೋಡಲ್ಲಿ ಓಪನ್ ಇರುತ್ತೆ ಅನ್ಸುತ್ತೆ ಅಲ್ಲೇ ಹೊಟ್ಟೋಗಣ್ವಾ ಯಾವುದು ನೆಟ್ಟೆಡ್ ತೆಗಿ ಇಕ್ಕೋದನ್ನು ಹಿಡ್ಕೊ ಅಂದರೆ ನನಗೆ ಏನು ಚೆನ್ನಾಗಿದೆ ರೀ ಚೆನ್ನಾಗಿದೆಯಾ ಬೇಡ ನಿನ್ನ ಹತ್ರ ಆಯ್ತಲ್ಲ ಆ ಥರ ಪ್ರೀತಿ ಏಯ್ ರಾಯಸೋಡ ಇದು ಪ್ರೀತಿ ಬೇಡವಂತೆ ಓಯ್ ಯಾಕೆ ಚೆನ್ನಾಗಿಲ್ವಾ ಅದು ನೋಡು ಐಸ್ ಕ್ರೀಮ್ ಥರ ಇದೆಯಲ್ಲ ನನಗೆ ಔಟ್ಫಿಟ್ ನೋಡ್ತಾ ಇದ್ದೀವಿ 3 ಕಲರ್ ಸಾರಿ ಅಣ್ಣ ಚೆನ್ನಾಗಿದೆಯಲ್ಲ ರೀ ನೀನು ಯಾವ ಕಲರ್ ಆ ಕಳದ್ ನೀನು ಅಮ್ಮ ಯಾಕೆ ಬ್ಲ್ಯಾಕ್ ಮ್ಯಾಚ್ ಆಗಲ್ಲ ಯಾವುದು ನಾನು ಆಗ್ಲೇ ತೋರಿಸ್ತೇನೆ ಅದು ಬೇಡ ಅಂದವಳು ಆ ಕಡೆನಲ್ಲ ಈ ಕಡೆನಲ್ಲ ಹಂಗಿದೆ ಆಫ್ ಮಾಡ್ಲಾ ಹಿಡ್ಕೋ ದಯವಿಟ್ಟು ಹಿಡ್ಕೋ ಚೆನ್ನಾಗೈತೆ ತಗೋ ಬ್ಲೂ ಕಲರು ಹೇಳಿದೆ ಅಂತ ನಾನು ತಗೋತಿದ್ನ ವೈಟ್ ಆ ಥರ ಇದೆ ಕಣೆ ಅಕ್ಕ ಹತ್ರ ಯಾವುದು ತಂದಿದ್ದ ಮೇಡಮ್ ವಾಯ್ಸ್ ಎಲ್ಲಿದೆ ಬರ್ಬೇಕಲ್ಲ ಮಂಡೆ ತಗೊಳ್ಳೇರಿ ಇದೆ ಡೆಕೋರೇಷನಿಗೆ ಬೇಕಾಗಿದ್ದಂಥ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ಮನೆಗೆ ಹೋಗಿದ್ದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನನ್ನ ಮಗನಿಗೂ ಸ್ವಲ್ಪ ಊಟ ಎಲ್ಲ ಮಾಡಿಸಿ 7:30 8 o'clock ಅಷ್ಟೊತ್ತಿಗೆ ಝೂಡಿಯೋಗೆ ಒಂದು ರೌಂಡ್ ನೋಡೋಣ ಏನಾದರೂ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಹೋಗಿದ್ದೋ ಬಟ್ ನನಗೆ ಬೇಕಾದ ಥರ ಅಲ್ಲಿ ನನಗೆ ಸಿಗಲಿಲ್ಲ ಸೊ ನೆಕ್ಸ್ಟ್ ಆರ್ಸ್ ರೋಡ್ಗೆ ಹೋಗೋಣ ಅಂತ ಡಿಸ್ಕಷನ್ ಮಾಡಿಕೊಂಡು ನನ್ನ ಹಸ್ಬೆಂಡ್ ಮಾತ್ರ ಅಲ್ಲೊಂದು ಹುಡಿ ಟೈಪಲ್ಲಿ ತೊಗೊಂಡ್ರು ಶಿಯಾನಿಗೆ ಆಲ್ರೆಡಿ ಕಾಸ್ಟ್ಯೂಮ್ ಎಲ್ಲ ಫೈನಲ್ ಮಾಡ್ಕೊಂಡಿದ್ದೆ ಅವನಿಗೆ ಅವನದೆಲ್ಲ ಆಲ್ರೆಡಿ ತೊಗೊಂಡಿದ್ದೆ ಸೊ ಅವನದೇನಿರಲಿಲ್ಲ ಅವರೇನೋ ಬ್ಲ್ಯಾಕ್ ಶರ್ಟ್ ತಗೋತಿದ್ದಂತೆ ಡಿಪಾರ್ಟ್ಮೆಂಟ್ ಅಲ್ಲ ಚಿನ್ನಿಗೆ ಚಿನ್ನಿ ಫುಲ್ಲು ಫ್ರಾಕು ಪಿಂಕು ಅವತ್ತು ಬೇರೆ ಹಾಕ್ತಿದ್ದಲ್ಲ ಅದು ನೋಡು ನೀವು ಇಷ್ಟ ಏನು ತಗೋತೀಯ ಅಂತ ಬಾಬು ವೈಟ್ ಶರ್ಟ್ ತೊಗೊಬಿಡೋಣ ಇಲ್ಲೇ ವೈಟ್ ಶರ್ಟ್ ನೋಡು ಅಲ್ಲಮ್ಮ ಈಗ ಅಕ್ಕನಿಗೆ ಬ್ಲೂ ಆ್ಯಂಡ್ ಪಿಂಕು ಅವಳಿಗೆ ವೈಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಬಾವುಗೆ ಪಿಂಕ್ ಆ್ಯಂಡ್ ಬ್ಲೂ ಅಪ್ಪರ್ಸ್ ತೊಗೋಬೇಕು ಅದೇ ರಾಜೇಶನ್ ಅಂಗಡಿ ಮ್ಯಾಚ್ ಆಗಲ್ಲ ಈಗ ಅವಳು ವೈಟ್ ಕ್ಯಾನ್ಸಲ್ ಆಯ್ತಲ್ಲ ಪಿಂಕ್ ತೊಗೊಂಡ್ರೆ ಹೆಂಗೆ ಅಲ್ಲೇ ಹಾಕ್ತೀಯಾ ಅಪ್ಪರ್ 2 ತಗೋಬೇಕು ಹಂಗಾರೆ ತಿನ್ಬೋದು ಅದೇ ರಾಜೇಶನ್ ತುಂಬಂಗರೆ ಇದ್ರೆ ಅಂಗಡಿ ಐತಲ್ಲ ಅಲ್ಲಿಗೆ ಹೋಗ್ಬೇಕು ಅಪ್ಪರ್ ಸರಿ ಈಗ ಬೇಗ ಟೈಮ್ ಇಲ್ಲ ಫೋನ್ ಕ್ರಾಸ್ ಆಯ್ತು ಕೋಕೋ ಮೇಲೆ ನೋಡ್ತಾರಲ್ಲ ಅದಕ್ಕೆ ತಗೊಳ್ಳೋದು ಹುಡು ಆಯಿತು ಪಾಕ ಏನು ಹೇಳ್ತಾ ಇದ್ದೀನಿ ಗೊತ್ತಾ ವೈಟ್ ಆ್ಯಂಡ್ ಬ್ಲೂ ತೊಗೊಂಡು ಹೋಗಿದ್ದೆ ಗೊತ್ತಾ
ನನಗೆ ವೈಟ್ ತುಂಬ ಫಿಟ್ಟಿಂಗ್ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ಅಲ್ಲೊಂದು ಪಿಂಕ್ ನೋಟ್ ಬಂದಿದ್ದು ಗೊತ್ತಾ ಈ ಕಡೆ, ಅದನ್ನ ಎಕ್ಸ್ಚೇಂಜ್ ಕಳಿಸೋದು ಪಿಂಕ್ ಆಗಿದೆ, ನನಗೆ ಸ್ವಲ್ಪ ಫ್ರೀ ಆಗಿದೆ. ಇದು ಗ್ರ್ಯಾಂಡ್ ಆಗಿದೆ ಅಲ್ವಾ, ಇದನ್ನು ತೊಗೊಳ್ಳೋಣ. ಇದು 3100 ಏನೋ ಬೀಳುತ್ತೆ ಈಗ. ಇದನ್ನು ತೊಗೊಂಡು ಇದು ಅಕ್ಕನೂ ಕೊಟ್ಬಿಡೋಣ. ಅಲ್ಲಿ ಪಿಂಕ್ ತರ್ತಿದ್ದೀವಲ್ಲ ಅದು ನಾನೇ ವೇರ್ ಮಾಡೋದು. ಇಫ್ ಇನ್ ಕೇಸ್ ನನಗೆ ಆಗಿಲ್ಲ ಅಂದರೆ ಬೆಳಗ್ಗೆ ನಾನು ಎಕ್ಸ್ಚೇಂಜ್ ಮಾಡ್ಕೊತೀನಿ ಅಲ್ಲಿ ಬೇರೆ ಬಟ್ಟೆ. ಓಕೆನಾ? ಕಲರ್ಸ್ ಏನಾದರೂ ನೋಡ್ತೀಯ ನೋಡು. ಅವಳು ಒಂದ್ಸಲ ಹಾಕೋತಾಳೆ, ಅದಾದ್ಮೇಲೆ ನಾನು ಚೆನ್ನಾಗಿ ಕಾಣಿಸುತ್ತಲ್ವಾ? ರಾಜೇಶ್ ಲಾಸ್ಟ್ ತೋರಿಸ್ತು. ಸರಿ ಈ ಕಡೆ ಬನ್ನಿ ನಿಜಾಗಿತ್ತಲ್ಲ ಅಷ್ಟೇ ಒಂದೇ ಬಿಡು ಮೊದಲಂತ ಒಂದು ದಿವಸ ಹೋಗಿ ನನ್ನೇ ಬಿಡು ಪಾಪನವರಿಗೆ ಬರ್ತೀನಿ. ನನಗೆ ಬಟ್ಟೆ ಇಲ್ಲ. ನಿಂತಿದ್ರೆ ಚೆನ್ನಾಗಿ ಹಾಕ್ಬೇಕು ತಗೊಂಡು ಸರಿ ಈಗ ನಡಿ, ನಿಂದು ಮತ್ತೆ ಬಾವುಂದೆಲ್ಲ ತಗೊಂಡ್ ನಡ್ರಿ. ನಂದು ಆಯ್ತು. ವೈಟ್ ಬೇಡ ರೀ ಸರ್, ಬೇಡ ಸರ್. ಇದು ಶಾಪಿಂಗ್ ಮಾಡೋಣ. ಯಾವ ಕಲರ್ ಬರ್ತೀರಾ? ಅಣ್ಣಂಗೆ ಅಪ್ಪರ್ ಬೇಕು ಪಿಂಕ್ ಕಲರ್. ಬೇಡ ಬ್ಲೂ